ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಫೈನಲಿ ಕೆ ಗೆದ್ದೇ ಬಿಟ್ನ, ಮಾನ್ಯತಾ ಗೆದ್ದೇ ಬಿಟ್ರ. ಫೈನಲಿ ಚಾರು ಅಪ್ಪನ ಮನೆಗೆ ಬಂದೇ ಬಿಟ್ಲು. ಆದರೆ ಬಿಗ್ಗೆಸ್ಟ್ ಟ್ವಿಸ್ಟ್, ವಾಪಸ್ ಹೋಗೇ ಬಿಟ್ಲು ಕೆ ಮುಖವಾಡನ ಕಳ್ಚಿಡೋದಕ್ಕೋಸ್ಕರ. ಹಾಗಿದ್ರೆ ಆಗಿದ್ದೇನು, ಆಗ್ತಿರೋದೇನು ತಿಳ್ಕೋಬೇಕು ಅಂದರೆ ಈಗಲೇ ನಿಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ದೇವಸ್ಥಾನಕ್ಕೇನೋ ಬಂದರು ಚಾರು ಮತ್ತು ಕೇಕೆ, ಆದರೆ ಚಾರಿನ ನೋಡೋಕ್ಕಾಗಲೇ ಇಲ್ಲ. ಈ ಕಡೆ ಚಾರಿ ಇನ್ನೇನು ಚಾರುನ ಭೇಟಿ ಮಾಡೇ ಬಿಡಬೇಕು. ಅಷ್ಟರಲ್ಲಿ ಕೇಕೆ ಬಂದಿದ್ದ ಹೆಲ್ಮೆಟ್ ಹಾಕ್ಕೊಂಡು ಚೆನ್ನಾಗಿ ಹೊಡೆದು ಪೊಲೀಸವ್ರಿಗೆ ಹಿಡ್ಕೊಟ್ಟೇ ಬಿಟ್ಟ. ಪೊಲೀಸವ್ರು ಕೂಡ ಕರ್ಕೊಂಡು ಹೋಗೇ ಬಿಟ್ರು. ಆದರೆ ಒಂದು ಸಣ್ಣ ಅನುಮಾನನ ಬಿಟ್ಟು ಹೊರಟ್ಬಿಟ್ರು ಚಾರು ಮೇಡಮ್ ಅಂತ ಕೂಗಿದ್ರು. ಫೈನಲಿ ಚಾರು ಬಂದು ನೋಡೇ ಬಿಟ್ಲು. ಹಿಂಬದಿಯಿಂದ ಗೊತ್ತಾಗೇ ಹೋಯಿತು ಯಾರು ನನ್ನ ಚಾರು ಮೇಡಮ್ ಅಂತ ಕೂಗಿದ್ರು ಅಂತ. ಅದನ್ನೇ ಕೇಕಿಗೆ ಹೇಳಿದ್ರೆ ನಾನೇ ಕೂಗಿದ್ದು ಅಂತ ಹೇಳಿದ್ರು. ಆದರೆ ಕಿವಿಗೆ ಬಿದ್ದಿದ್ದು ಹತ್ತಿರದ ಜಾಗದಿಂದ ಅಲ್ಲ, ದೂರ ಧ್ವನಿ. ಇದನ್ನು ಐಡೆಂಟಿಫೈ ಮಾಡ್ತಾಳೆ ಚಾರು. ನಂತರ ಈ ಕಡೆ ಆಟೋ ಹತ್ಕೊಂಡು ಹೋಗಬೇಕಿದ್ರೆ ಅದು ಕೇಕೆ ಅಲ್ಲ ಚಾರಿ ಅನ್ನೋದಕ್ಕೆ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಗತ್ತೆ, ಬಿಗ್ ಕ್ಲೂ ಸಿಗತ್ತೆ. ಈ ಕಡೆ ಕೇಕೆ ಚಾರುನ ಕೂರಿಸಿ ಆಟೋಗೆ ಹತ್ತಬೇಕು. ಅಷ್ಟರಲ್ಲಿ ಕೇಕೆ ಸಹಚರ ಅಂದರೆ ಕೇಕೆ ಜೊತೆ ಇರ್ತಕ್ಕಂಥ ಅವನ ಫ್ರೆಂಡ್ ಅಂತ ಹೇಳ್ಬೋದು, ಆ ವ್ಯಕ್ತಿ ಕೇಕೆ ಅಣ್ಣ ಅಂತ ಅಂದ್ಕೊಂಡು ಬಂದೇ ಬಿಟ್ರು. ಈ ಕಡೆ ಎಲ್ಲಿಂದನಪ್ಪ ಸಿಕ್ಕಾಕೊಂಡೆ, ಅಣ್ಣ ನೀನು ಆ ಮನೆಗೆ ಹೋದಾಗಿಂದ ನಿನ್ನ ಮುಖನೇ ನೋಡಿಲ್ವಲ್ಲ ಅಣ್ಣ ಅಂತ ಹೇಳ್ತಿದ್ದಾರೆ. ಅಷ್ಟರಲ್ಲಿ ಈ ಕಡೆ ಏನಿದು ಕೇಕೆನಾ ಅಂತ ಅನ್ಕೋತಿದ್ದಾಳೆ. ಆ ಒಂದು ಆಟೋ ಮಿರರಲ್ಲೇ ಎಲ್ಲವನ್ನ ಕೂಡ ಗಮನಿಸ್ತಿದ್ದಾಳೆ. ಅವರಿಬ್ರು ಚಹರೆ, ರಾಮಾಚಾರಿ ಅಂದರೆ ಕೇಕೆ ಕೈ ಸನ್ನೆ ಮಾಡಿದ್ದು ಎಲ್ಲ ಕೂಡ ಗಮನಿಸ್ತಾಳೆ. ನಂತರ ನೀವು ಹೋಗಿ ನನ್ನ ಫ್ರೆಂಡ್ ಬಂದಿದ್ದಾರೆ, ಅವ್ರ ಜೊತೆ ಮಾತಾಡಿ ಬರ್ತೀನಿ ಅಂತ. ನಂತರ ಈ ಕಡೆ ಚಾರು ನೀನು ಕಳಿಸ್ಬಿಡ್ತಾನೆ. ಬಟ್ ಹೋಗ್ತಿರೋ ಚಾರು ಹಿಂಬಂದಿಯಿಂದ ಯಾರಿದು, ಇವ್ರ ಜೊತೆ ಯಾಕೆ ಇಷ್ಟು ಕ್ಲೋಸ್ ಆಗಿ ಮಾತಾಡ್ತಿದ್ದಾನೆ, ಯಾವತ್ತೂ ರಾಮಾಚಾರಿ ಇಂಥವ್ರನ್ನೆಲ್ಲ ಫ್ರೆಂಡ್ ಮಾಡ್ಕೊಂಡವನೇ ಅಲ್ಲ, ಅವ್ರು ನೋಡಿದ್ರೆ ಒಳ್ಳೆ ರೌಡಿಗಳ ಥರ ಇದ್ದಾರೆ, ಇಂಥವ್ರ ಸಹವಾಸ ಯಾಕೆ ಮಾಡಿದಾನೆ ಅಂತ ಅನ್ಕೋತಿದ್ದಾಳೆ. ನಂತರ ಈ ಕಡೆ ಮನೇಲಿ ವೈಶ್ವಕ ಎಂಥವಳು ಅನ್ನೋ ವಿಷಯ ಶಾಸ್ತ್ರಿಗಳಿಗೆ ಗೊತ್ತಾಗದ. ಅವಳು ಬದ್ಧ ವೈರಿ ಮನೆಗೆ ಅನ್ನೋದು ಗೊತ್ತಾಗದ. ಈ ಮನೆನ ಸರ್ವನಾಶ ಮಾಡೋಕೆ ಬಂದಿದ್ದಾಳೆ ಅನ್ನೋ ವಿಷಯ ಗೊತ್ತಾಗದ. ಈ ಕಡೆ ಜಾನಕಿ ಅವರು ಅವರ ಮಕ್ಕಳ ಒಂದು ಅವಳಿ ಜೋಳಿ ಫೋಟೋ ಇಟ್ಕೊಂಡು ನನ್ನ ಮಗ ಗೆಲ್ಲಿದಾನೋ ಕಳ್ಕೊಂಬಿಟ್ಟ, ನನ್ನ ಮಗ ಯಾವತ್ತು ನನ್ನ ಸೇರ್ತಾನೋ, ನಾನು ಸಾಯೋದ್ರೊಳಗೆ ನನ್ನ ಮಗನ ಮುಖ ನೋಡಿದ್ರೆ ಸಾಕು ಅಂತ ಅನ್ಕೋತಿದ್ದಾರೆ. ಬಟ್ ಅವ್ರಿಗೆ ಗೊತ್ತಿಲ್ಲ ಅಲ್ಲಿ ಇರೋದೆ ಅವರ ಕಳೆದು ಹೋದ ಮಗ ಅಂತ. ಇದನ್ನೆಲ್ಲ ಕೇಳಿದ ಶಾಸ್ತ್ರಿಗಳು ಅನ್ನಿಸ್ತದೆ, ಏನಿದು ಜಾನಕಿ, ನನಗೆ ಮಾತು ಬರ್ತಿಲ್ಲ, ಇಲ್ಲಾಂದರೆ ಸತ್ಯವೇ ಹೇಳ್ಬಿಡ್ತಿದ್ದೆ. ಅಯ್ಯೋ ಏನಾಗ್ತಿದೆ ಇಲ್ಲಿ, ನನ್ನ ಮಗ ರಾಮಾಚಾರಿ ಮನೇಲೇ ಇಲ್ಲ, ಇವಳು ಕಳೆದು ಹೋಗಿರೋ ಮಗನ ಬಗ್ಗೆ ಯೋಚನೆ ಮಾಡ್ತಿದ್ದಾಳೆ, ನಮ್ಮ ಮಗ ರಾಮಾಚಾರಿ ಬಗ್ಗೆ ಯೋಚನೆ ಮಾಡ್ತಿಲ್ವಲ್ಲಪ್ಪ, ಇವಳಿಗೆ ಕಣ್ಣು ಮುಂದೆ ಇರೋದು ತನ್ನ ಮಗ ಅಲ್ಲ ಅನ್ನೋ ವಿಷಯನೇ ಗೊತ್ತಾಗ್ತಿಲ್ವಲ್ಲಪ್ಪ, ಇವಳಿಗೆ ಈಗ ಹೇಳಬೇಕು ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ, ಎಲ್ಲೋ ಅಂದು ಕಳೆದು ಹೋಗಿರೋನ ಬಗ್ಗೆ ಯೋಚನೆ ಮಾಡಿಕೊಂಡು ಕಣ್ಮುಂದೆ ಇದ್ದಿದ್ದ ಮಗನ ಬಗ್ಗೆ ಯೋಚನೆ ಮಾಡ್ತಿಲ್ವೇ, ಏನು ಮಾಡೋದು ಅಂತ ಅನ್ಕೋತಿದ್ದಾಗ ಈ ಕಡೆ ಚಾರು ಬರ್ತಾಳೆ. ಚಾರು ಮತ್ತು ಅವ್ರ ಜಾನಕಿ ಅವರು ಮಾತಾಡ್ತಾರೆ. ಚಾರು ಮನಸ್ಸು ಅಷ್ಟಾಗಿ ಸರಿ ಇಲ್ಲ, ಗೊಂದಲದಲ್ಲಿ ಸಿಕ್ಕಾಕೊಂಡಿದೆ. ಅಷ್ಟರಲ್ಲಿ ಈ ಕಡೆ ಮಾವನ ವರ್ತನೆ ಬದಲಾಗುತ್ತೆ. ಯಾಕೆ ಏನಾಯಿತು ಮಾವ ಅಂತ ಕೇಳ್ತಿದ್ದಾಳೆ ಚಾರು. ಜಾನಕಿ ಅವ್ರು ಕೂಡ ಕೇಳ್ತಿದ್ದಾರೆ. ಅಷ್ಟರಲ್ಲಿ ಈ ಕಡೆ ವೈಶ್ವಕ ಮಾವ ಏನೋ ಹೇಳಬೇಕು ಅಂತ ಅಂದ್ಕೊಂಡ್ರು ಅನ್ಸುತ್ತೆ, ಅದಕ್ಕೋಸ್ಕರ ಅಲ್ವಾ ಮಾವ ಅಂತ ಹೇಳ್ತಿದ್ದಾರೆ. ಈ ಕಡೆ ಶಾಸ್ತ್ರಿಗಳಿಗೆ ಗೊತ್ತಾಗ್ಬಿಟ್ಟಿದೆ ಯಾರು ಶತ್ರು ಮಗಳು ಇತ್ತೆ ಈಕೆ ನನ್ನ ಮನೆಗೆ ಬಂದಿದ್ದಾಳೆ ಅಂತ. ಬಿಕಾಸ್ ವೈಶ್ವಕ ಕೆಲವೊಂದು ಮಾತುಗಳನ್ನ ಆಡಿರ್ತಾಳೆ, ನನ್ನಂಥ ಸುಂದರಿ ನಿನ್ನ ಮಗನ ಕಟ್ಕೊಂಡು ಬರೋಕೆ ಹುಚ್ಚಿಡ್ದಿದ್ಯಾ, ಈ ಮನೆಗೆ ಬಂದೆ ಅಂದರೆ ನಿನ್ನ ಶತ್ರು ಆಗಿ ನಿನ್ನ ಈ ಮನೇನ ಸರ್ವನಾಶ ಮಾಡೋದಕ್ಕೆ, ಇನ್ನು ಮುಂದೆ ನಿನ್ನನ್ನು ಕೊಲ್ಲೋದಿಲ್ಲ, ಏನೇ ಇದ್ರೂ ಕೂಡ ನೀನು ಈ ಮನೆ ಸರ್ವನಾಶ ಆಗೋದು ನೋಡಿ ಸಾಯಬೇಕು ಅಂತಾಳೆ. ಬಿಕಾಸ್ ಅವಳಿಗೂ ಯಾರು ಫೋನ್ ಮಾಡಿ ಅದನ್ನು ತಿಳಿಸ್ತಾರೆ, ಇವರು ಇಬ್ಬರು ಕೂಡ ಈ ಮನೇನ ಸರ್ವನಾಶ ಮಾಡಬೇಕು ಅಂತ ಕಾಯ್ತಿದ್ದಾರೆ. ನಂತರ ಈ ಕಡೆ ರಾಮಾಚಾರಿ ಜೈಲ್ಗೆ ಹೋಗಿದ್ದೆ ತಡ ಈ ಕಡೆ ನನ್ನ ಹೆಂಡತಿ ಬಂದು, ಆದರೆ ನನ್ನ ಹೆಂಡತಿ ಆರಾಮಾಗೇ ಇದ್ಲು, ಅವಳಲ್ಲಿ ನನ್ನ ಗಂಡ ಕಾಣಿಸ್ತಿಲ್ಲ ಅನ್ನೋ ಯಾವುದೇ ಭಾವನೆ ಇರಲಿಲ್ಲ, ಅವಳು ಖುಷಿಯಾಗಿದ್ಲು. ಆ ರೀತಿ ಇದ್ದಿದ್ರೆ ಖಂಡಿತ ನಮ್ಮ ಮನೇಲಿ ಯಾರು ಕೂಡ ಪ್ರಸಾದನೂ ಮಾಡಿಕೊಡ್ತಿರ್ಲಿಲ್ಲ, ದೇವಸ್ಥಾನಕ್ಕೂ ಬರ್ತಿರ್ಲಿಲ್ಲ. ಯಾಕಂದರೆ ಪ್ರಸಾದದಲ್ಲೂ ಕೂಡ ಯಾವುದೇ ವ್ಯತ್ಯಾಸ ಇರಲಿಲ್ಲ.
ಇದನ್ನೆಲ್ಲ ನೋಡ್ತಿದ್ರೆ ಅಲ್ಲಿ ಏನೋ ಸಮಥಿಂಗ್ ಪ್ರಾಬ್ಲಮ್ ಇದೆ ಅಂತ ಅನ್ನಿಸ್ತದೆ. ನನ್ನ ಹೆಂಡತಿ ನಾಟಕ ಮಾಡ್ತಿರ್ಬೋದಲ್ವ ನಿನ್ನ ಹೆಂಡತಿ ಅಂತ ಕೇಳ್ತಾರೆ ಫ್ರೆಂಡ್. ಇಲ್ಲ, ನನ್ನ ಹೆಂಡತಿ ಆ ರೀತಿ ನಾಟಕ ಮಾಡೋಳೆ ಅಲ್ಲ. ಅವಳು ಖುಷಿಯಾದಾಗ ಖುಷಿ ಪಡ್ತಾಳೆ, ಹತ್ತಾಗ ಹತ್ತು ಬಿಡ್ತಾಳೆ, ಕೋಪ ಮಾಡ್ಕೊಂಡಾಗ ಅಲ್ಲಿ ನೀರ್ವಾಗ ಕೋಪ ಮಾಡ್ಕೊಂಡ್ಬಿಡ್ತಾಳೆ. ಆ ರೀತಿಯೆಲ್ಲ ಅವಳು ನಾಟಕ ಮಾಡೋಕೆ ಬರೋಳಲ್ಲ, ಆ ರೀತಿ ನಾಟಕ ಮಾಡಲ್ಲ. ಅಲ್ಲಿ ಏನೋ ಮಿಸ್ ಹೊಡಿತದೆ. ಖಂಡಿತ ನನ್ನ ಹೆಂಡತಿ ನಾನು 1 ಗಂಟೆ ಬರೋ ತಡ ಆದರೂ ಕೂಡ ಅವಳಿಂದ ಸಹಿಸ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಎಷ್ಟು ಆತಂಕ ಪಡ್ಕೋತಿದ್ರು. ಆದರೆ ಇವತ್ತು ನಾನು ಅಲ್ಲಿ ಇಲ್ಲವೇ ಇಲ್ಲ. ಆದರೂ ಯಾವುದೇ ವ್ಯತ್ಯಾಸ ಕಾಣಿಸ್ತಿಲ್ಲ. ಏನೋ ನಡೆದದ. ಜೊತೆಗೆ ನನಗೆ ಯಾರೋ ಹೆಲ್ಮೆಟ್ ಹಾಕಿ ಬಂದು ಹೊಡೆದ್ರು. ಅವ್ರ ಇಂಟೆನ್ಷನ್ ನೋಡಿದ್ರೆ ಖಂಡಿತ ನನ್ನ ಹೆಂಡತಿ ಮೀಟ್ ಮಾಡಬಾರ್ದು ಅನ್ನೋದು ಅವ್ರಿಗೆ ಅನ್ನಿಸ್ತಿತ್ತು. ಯಾಕಂದರೆ ನನ್ನ ಹೆಂಡತಿ ಜೊತೆ ಮಾತಾಡಬೇಕು ಅಂದಾಗ ಯಾರು ಜೊತೆ ಕೂಡ ನೀನು ಮಾತಾಡೋಕ್ಕೆ ಬಿಡಲ್ಲ ಅಂತ ಹೇಳಿದ್ರು. ಆನಂತರ ಪೊಲೀಸ್ ಅವ್ರಿಗೆ ಇಟ್ಕೊಟ್ರು. ಇದನ್ನೆಲ್ಲ ನೋಡ್ತಿದ್ರೆ ಯಾರೋ ಕೂಡ ಪ್ಲಾನ್ ಮಾಡಿದ್ದಾರೆ ಅನಿಸ್ತದೆ. ನನ್ನ ಹೆಂಡತಿ ನಾನು ಮೀಟ್ ಮಾಡೋದನ್ನು ಅವರು ಬೇಕು ಅಂತಲೇ ತಡೆದ್ರು ಅನ್ನಿಸ್ತದೆ. ಏನಾಗ್ತದೆ ಅಂತಲೇ ನನಗೆ ಗೊತ್ತಾಗ್ತಿಲ್ಲ. ಯಾರೋ ಏನೋ ಮಾಡಿದಾರೆ ಅಂತ ಅನ್ಕೋತಿದ್ದಾರೆ ಈ ಕಡೆ ಚಾರಿ. ನಂತರ ಈ ಕಡೆ ಧ್ಯಾನ ಮಾಡ್ತಾ, ದೇವ್ರೆ ನನ್ನ ಹಿಂದೆ ಯಾರು ಇದನ್ನೆಲ್ಲ ಮಾಡ್ತಿದ್ದಾರೆ, ನನ್ನ ಮನೇಲಿ ಏನಾಗ್ತದೆ, ನನ್ನ ಮನೇಲಿ ಏನಾಗ್ತದೆ ಅನ್ನೋದು ನಾನು ಮೊದಲು ತಿಳ್ಕೊಬೇಕು. ಯಾರು ಇದನ್ನೆಲ್ಲ ಮಾಡ್ತಿರೋದು ಅನ್ನೋದನ್ನ ಮೊದಲು ತಿಳ್ಕೊಬೇಕು. ಅದು ತಿಳ್ಕೊಬೇಕು ಅಂದರೆ ನೀನು ಹೇಗೆ ನರಸಿಂಹದೇವ್ರ ಕಂಬದಿಂದ ಹೊರಗಡೆ ಬಂದ್ಯೋ ಹಾಗೆ ನಾನು ಈ ಜೈಲಿಂದ ಹೊರಗಡೆ ಹೋಗಬೇಕು, ನಾನು ಮನೆಗೆ ಹೋಗಬೇಕು. ಆಗ ಮಾತ್ರ ಏನಾಗ್ತದೆ ಎಂತಾಗ್ತದೆ ಅಂತ ಎಲ್ಲವೂ ಕೂಡ ಗೊತ್ತಾಗೋದು ಅಂತ ದೇವ್ರ ಹತ್ರ ಕೂತು ಧ್ಯಾನ ಮಾಡ್ತಿದ್ದಾರೆ. ಜೊತೆಗೆ ನನ್ನ ಹೆಂಡತಿಗೆ ಪತ್ರ ತಲುಪಿದ್ಯೋ ಇಲ್ವೋ ಏನೂ ಗೊತ್ತಾಗ್ತಿಲ್ಲ. ಆದರೆ ನನ್ನ ಹೆಂಡತಿ ತುಂಬ ಆರಾಮಾಗಿದ್ದಾರೆ ಅಂತ ಕೂಡ ದೇವ್ರ ಹತ್ರ ಕೇಳ್ಕೊತಿದ್ದಾರೆ ರಾಮಾಚಾರಿ. ಯಾರು ಎಷ್ಟೇ ವ್ಯಂಗ್ಯ ಮಾಡಿದ್ರು ಯಾವುದೂ ಕೂಡ ರಾಮಾಚಾರಿ ಕಿವಿಗೆ ಬೀಳ್ತಾನೆ ಇಲ್ಲ. ಬಿಕಾಸ್ ಧ್ಯಾನ ಮಾಡಬೇಕಿದ್ರೆ ಯಾರ ಮಾತುಗಳು ಕೂಡ ರಾಮಾಚಾರಿ ಕೇಳಿಸೋದಿಲ್ಲ. ಅಷ್ಟು ಮಗ್ನವಾಗಿರ್ತಾರೆ ದೇವ್ರ ಬಳಿ. ನಂತರ ಈ ಕಡೆ ಕೇಕೆ ತುಂಬ ತಡವಾಗಿ ಬರ್ತಾರೆ. ಈ ಕಡೆ ಚಾರು, ಏನಾಯಿತು ಚಾರಿ, ಯಾಕೆ ಇಷ್ಟೊಂದು ತಡವಾಗಿ ಬಂದಿದ್ಯಾ? ಯಾವತ್ತೂ ಕೂಡ ನೀನು ಈ ರೀತಿ ಬಂದವನಲ್ಲ ಅಂದಾಗ ಏನು ನನ್ನ ಗಂಡಸು ಯಾವಾಗಾದರೂ ಹೋಗ್ತೀನಿ ಯಾವಾಗಾದರೂ ಬರ್ತೀನಿ, ನಿನ್ನ ಹತ್ರ ಹೇಳಿ ಕೇಳಿ ಏನಾದರೂ ಮಾಡಬೇಕಾ? ಯಾರು ನೀನು ಕೇಳುವುದಕ್ಕೆ ಅಂದಾಗ ನಾನು ನೀನು ಹೆಂಡ್ತಿ ಅಂದ ಮಾತ್ರಕ್ಕೆ ನಿನ್ನಂಗೆ ಕೇಳು ಅಂತಿದ್ದಾರೆ. ಎಲ್ಲಿಂದ ಬಂದು ನನ್ನ ಮನೇಲಿ ಒಕ್ಕರಿಸ್ಕೊಂಡ್ಯೋ? ನನ್ನ ಮನೇಲಿ ಅದೃಷ್ಟ ಅನ್ನೋದು ಹೋಗಿ ದುರಾದೃಷ್ಟನೇ ಆವರಿಸ್ಕೊಂಡ್ಬಿಡ್ತು. ಈ ಮನೇಲಿ ಎಲ್ಲ ಹಾಳಾಗೋಯ್ತು ನೆಮ್ಮದಿ, ನನ್ನ ನೆಮ್ಮದಿನೂ ಹಾಳಾಗೋಯ್ತು ಅಂತಿದ್ರೆ ನನಗೆ ನಿಜವಾಗ್ಲೂ ಜಿಗುಪ್ಸೆ ಬಂದಿದೆ ಅಂದಾಗ ಹೌದು ನಿನಗೆ ನೋವಾಗಿದೆ ಅಲ್ವಾ? ನೀನು ಇಲ್ಲಿರೋಷ್ಟು ದಿನ ನಮಗೂ ಕೂಡ ಇರಿಟೇಟ. ಅದಕ್ಕೆ ಮೊದಲು ಈ ಮನೆಯಿಂದ ತೊಲಗಿ ಹೋಗು. ಆಗ ನಾವು ನೆಮ್ಮದಿಯಾಗಿರ್ತೀವಿ, ನಮ್ಮ ಮನೆಯವರು ಕೂಡ ಎಲ್ಲರೂ ಕೂಡ ನೆಮ್ಮದಿಯಾಗಿರ್ತಾರೆ. ಹಾಗಾದ್ರೂ ಆರಾಮಾಗಿ ನಮ್ಮನ್ನು ಬಿಟ್ಬಿಡಮ್ಮ, ಹೋಗು ತೊಲಗಿ ಡಿವೋರ್ಸ್ ಕೊಟ್ಬಿಡು ಅಂತ ಹೇಳ್ತಿದ್ದಾರೆ. ಏನಿದು ರಾಮಾಚಾರಿ ಈ ರೀತಿ ಮಾತಾಡ್ತಿದ್ಯಲ್ಲ ಅಂತ ಹೇಳಿ ಕಣ್ಣೀರು ಹಾಕ್ತಿದ್ದಾಳೆ. ಈ ಕಡೆ ವೈಶಾಖಗಂತೂ ಫುಲ್ ಖುಷಿ ಆಗ್ತದೆ, ಎಲ್ಲ ಕೂಡ ನಾವು ಅಂದ್ಕೊಂಡಾಗೆ ಆಗ್ತದೆ ಅಂತ. ಆದರೆ ಇಲ್ಲಿ ಚಾರು ಮಾತ್ರ ಏನಿದು ರಾಮಾಚಾರಿ, ಯಾವತ್ತೂ ಕೂಡ ನೀನು ಈ ರೀತಿ ಮಾತಾಡ್ದವನಲ್ಲ, ಪ್ರಮಾಣ ಮಾಡಿದವನಲ್ಲ, ಪ್ರಮಾಣ ಮಾಡೋದನ್ನು ದ್ವೇಷಿಸ್ತಿದ್ದೆ. ಅವತ್ತು ನೋಡಿದ್ರೆ ಅದು ಸಿಗರೇಟ್ ನಿನ್ನ ಜೇಬಲ್ಲಿತ್ತು, ಕೀಳಿದ್ರೆ ಪ್ರಮಾಣ ಮಾಡಿಬಿಟ್ಟೆ. ಇವತ್ತು ಅದು ಯಾರ ಜೊತೆ ಮಾತಾಡ್ತಿದ್ಯಾ? ಅವ್ರು ನೋಡಿದ್ರೆ ರೌಡಿಗಳ ಥರ ಇದ್ದಾರೆ. ಫ್ರೆಂಡ್ ಜೊತೆ ಹೋಗಿ ಇಷ್ಟೊತ್ತಾದರೂ ಯಾವತ್ತೂ ಬಂದವನಲ್ಲ ನೀನು. ಇದನ್ನೆಲ್ಲ ನೋಡ್ತಿದ್ರೆ ಯಾಕೆ ರಾಮಾಚಾರಿ ಈ ರೀತಿ ಆಡ್ತಿದ್ಯಾ ಅಂತ ಕೇಳ್ತಿದ್ರೆ ಹೇಳ್ತಿಲ್ವಾ? ಸುಮ್ಮನೆ ಇರಿಟೇಟ್ ಮಾಡಬೇಡ, ತೊಲಗಿ ಹೋಗ್ತಾ ಇರು ಮನೆಯಿಂದ, ನಿಮ್ಮ ಅಪ್ಪನ ಮನೆಗೆ ಹೋಗು ಅಂತ ಹೇಳ್ತಿದ್ದಾರೆ. ಡಿವೋರ್ಸ್ ಕೊಟ್ಬಿಡು ಅಂತ ಹೇಳ್ತಿದ್ದಾರೆ. ಇದು ಎಲ್ಲವೂ ಕೂಡ ಅವಳ ಮನಸ್ಸನ್ನ ಹಾಳು ಮಾಡೇ ಬಿಡುತ್ತೆ. ಫೈನಲಿ ಚಾರು ಮಾವನ ಮನೆನ ಬಿಟ್ಟು ಅಪ್ಪನ ಮನೆಗೆ ಹೊರಟೇ ಬಿಡ್ತಾಳೆ. ಈ ಕಡೆ ವೈಶಾಖ ಫೋನ್ ಮಾಡಿ, ಮೇಡಮ್ ನಿಮ್ಮ ಪ್ಲಾನ್ ಸಕ್ಸಸ್ ಆಯಿತು, ಚಾರು ಮನೆಗೆ ಬರ್ತಿದ್ದಾಳೆ ಅಂತಿದ್ದಾಗೆ. ಆ ರೀತಿ ಎಲ್ಲ ಮಾಡಬಾರ್ದಮ್ಮ, ಯಾವತ್ತಿದ್ರೂ ಗಂಡನ ಮನೇಲೇ ಇರಬೇಕು ಅಂತ ಮಾನ್ಯತೆ ಅವರು ಗಂಡನ ಮುಂದೆ ಡ್ರಾಮಾ ಮಾಡ್ತಿದ್ದಾರೆ. ಗಂಡಂಗೆ ಖಂಡಿತ ಏನೋ ಪಿತೂರಿ ನಡೀತದೆ ಅಂತ ಗೊತ್ತಾಗುತ್ತೆ. ಫೈನಲಿ ಚಾರು ಮನೆಗೆ ಬಂದೇ ಬಿಡ್ತಾಳೆ. ಚಾರು ನಾನು ನೋಡ್ತಿದ್ದಾಗೆ ಅಪ್ಪ ಅಮ್ಮ ಇಬ್ಬರು ಕೂಡ ಹೊರಗಡೆ ಹೋಗ್ತಾರೆ. ಏನಮ್ಮ ಚಾರು, ಯಾಕೆ ಅಪ್ಪನ ಮನೆಗೆ ಈ ರೀತಿ ಎಲ್ಲ ಬರಬಾರ್ದು, ಗಂಡನ ಮನೇಲಿ ಬಾಳ್ಬೇಕು ನೀನು ಅಂತ ಹೇಳ್ತಿದ್ರೆ ಈ ಕಡೆ ಯಾಕೆ ಚಾರು ಏನಾಯಿತು ಅಂತಿದ್ದಾಗೆ, ಅಪ್ಪ ರಾಮಾಚಾರಿ ತುಂಬಾ ಬದಲಾಗಿದ್ದಾನೆ, ಅವ್ನು ಮೊದಲಿನ ರೀತಿ ಇಲ್ಲ, ಅವನ ಜೊತೆ ಇದ್ದಷ್ಟು ನನಗೆ ಹುಚ್ಚಿಡಿಯುತ್ತೆ, ಯಾಕೆ ಈ ರೀತಿ ಆಡ್ತಿದ್ದಾನೆ ಅಂತ ಗೊತ್ತಾಗ್ತಿಲ್ಲ ಅಂತಿದ್ದಾಗೆ, ನೋಡಮ್ಮ ಚಾರು ಎಲ್ಲಿ ಸಮಸ್ಯೆ ಇದೆಯೋ ಆ ಸಮಸ್ಯೆನ ಅಲ್ಲಿ ಕೂತು ಬಗೆಹರಿಸ್ಬೇಕು, ಆಗ ಮಾತ್ರ ನಿನಗೆ ಪರಿಹಾರ ಸಿಗುತ್ತೆ. ಅದನ್ನು ಬಿಟ್ಟು ಇಲ್ಲಿ ಬಂದು ಕೂತ್ರೆ ಅಲ್ಲಿರೋ ಸಮಸ್ಯೆ ನೀನು ಬಗೆಹರಿಸೋಕ್ಕಾಗೋದಿಲ್ಲ ಅಂತ ಧೈರ್ಯ ಹೇಳ್ತಾರೆ. ನಿನ್ನಿಂದ ಸಾಧ್ಯ ಆಗತ್ತೆ, ಅಲ್ಲಿ ಏನಾಗ್ತಿದೆ ಅನ್ನೋದನ್ನು ಫೈಂಡ್ ಔಟ್ ಮಾಡು ಅಂತ ಹೇಳ್ತಾರೆ. ಈ ಕಡೆ ವೈಶಾಖ ಅಂತೂ ಕೇಕೆ ನೀನು ಅನ್ಕೊಂಡಿದ್ದು ಸಕ್ಸಸ್ ಆಯಿತು, ಚಾರು ಮನೆ ಬಿಟ್ಟು ಹೋದ್ಲು ಅಂತ ಹೇಳ್ತಿದ್ರೆ ಎದುರುಗಡೆ ಬರ್ತಿರೋ ಚಾರು ನೋಡಿ ಎಲ್ಲಿ ಹೋಗಿದೆ, ಅಲ್ಲಿ ಬರ್ತಾ ಇಲ್ವಾ ಅಂತ ಹೇಳ್ತಿದ್ದಾಗೆ ವೈಶಾಖ ಶಾಕ್ ಆಗ್ತಾಳೆ. ಫೈನಲಿ ಚಾರು ಎಂಟ್ರಿ ಕೊಡ್ತಿದ್ದಾಳೆ. ಅವಳಿಗೆ ಎಲ್ಲ ಕೂಡ ಕನ್ಫ್ಯೂಷನ್ಸ್ ಕ್ಲಿಯರ್ ಆಗ್ತದೆ. ಎಲ್ಲ ಕನ್ಫ್ಯೂಷನ್ಸ್ ಡಾಟ್ನ ಅವಳು ಜಾಯಿನ್ ಮಾಡ್ತಿದ್ದಾಳೆ. ಡಾಟ್ನ ಜಾಯಿನ್ ಮಾಡ್ತಿದ್ದಾಗೆ ಕೆ ಕೆ ಅನ್ನೋ ಒಂದು ಹೆಸರು
ಅವಳಿಗೆ ಅನುಮಾನ ತರಿಸುತ್ತೆ. ಹಾಗಾಗಿ ಅದ್ರ ಬಗ್ಗೆ ತಿಳ್ಕೊಳ್ಳೇಬೇಕು ಅಂತ ಫೋನಲ್ಲಿ ಯಾರ್ದೋ ರೀತಿ ಮಾತಾಡೋ ರೀತಿ ಕೇಕೆ ಬರ್ತಿರೋದನ್ನ ಗಮನಿಸಿ, ಆ ಕೇಕೆ ಆಟ ನನ್ನ ಮುಂದೆ ಏನೂ ನಡೆಯೋದಿಲ್ಲ, ನನಗೆ ಎಲ್ಲ ಕೂಡ ಗೊತ್ತಿದೆ ಅಂತ ಹೇಳ್ತಿದ್ದಾಳೆ. ಈ ಮಾತನ್ನು ಕೇಳೆ ಕೇಕೆ ಶಾಕ್ ಆಗ್ತಿದ್ದಾನೆ. ಕೇಕೆ ಶಾಕ್ ಆಗೋದನ್ನ ಮಿರರ್ ಮುಂದೆ ನಿಂತಂತ ಚಾರು ಗಮನಿಸ್ತಿದ್ದಾಳೆ. ಅದನ್ನ ಗಮನಿಸ್ಬೇಕು ಅಂತಾನೆ ಚಾರು ಮಿರರ್ ಮುಂದೆ ನಿಂತಿದ್ಲು. ಫೈನಲಿ ಇದು ನನ್ನ ಗಂಡ ಅಲ್ಲ ಕೇಕೆ ಅನ್ನೋ ವಿಷಯ ಚಾರುಗೆ ಗೊತ್ತಾಗೋಯ್ತು. ಮಿಸಸ್ ರಾಮಾಚಾರಿ ತನ್ನ ಗಂಡನ ಬಿಡಿಸ್ಕೊಂಡು ಬರ್ತಾಳೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಜೈಶಂಕರ್ ಕೂಡ ಚಾರುಗೆ ಸಾಥ್ ಕೊಡ್ತಾರೆ. ಫೈನಲಿ ಮಿಸಸ್ ರಾಮಾಚಾರಿ ಯಾರನ್ನ ಬೇಡದೆ ಕೇಳದೆ ಸಖತ್ತಾಗಿ ಗಂಡನ್ಗಷ್ಟೇ ಪವರ್ ಇದೆ ಚಾರು